ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ನಮ್ಮ ಮಕ್ಕಿ ಕಮಕ್ಕಿ ರಾಜ. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ಕಮಕ್ಕಿ ರಾಜ. ಬಡವರ ಬಂದು ನಮ್ಮ ರಾಜ, ನಾಡಿನ ಜನಕ್ಕೆ ಪ್ರಿಯ ರಾಜ. ಬಡವರ ಬಂದು ನಮ್ಮ ರಾಜ, ನಾಡಿನ ಜನಕ್ಕೆ ಪ್ರಿಯ ರಾಜ. ಭರವಸೆಗಳನ್ನು ನೀಡುವ ರಾಜ, ಆಗುವುದೆಲ್ಲ ಜೊಳ್ಳು ಜೊಳ್ಳು. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ಕಮಕ್ಕಿ ರಾಜ. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ಕಮಕ್ಕಿ ರಾಜ. ಬೇಕು ಕಡಲೆ ಬೀಜ ತಿನ್ನುವಾಗ ಯಾವತ್ತು, ಬೇಕೇ ಬೇಕು ಕಡಲೆ ಬೀಜ ತಿನ್ನುವಾಗ ಯಾವತ್ತು. ರಾಜನಿಗುಂಟು ಗತ್ತು ಗಮ್ಮತ್ತು, ಬಡವರ ಬಾದಾಮಿ ಇವನ ಸತ್ತು. ರಾಜ ರಾಜ ನಮ್ಮ ರಾಜ, ಪ್ರಿಯ ಪ್ರಿಯ ಮಹಾರಾಜ. ರಾಜ ರಾಜ ನಮ್ಮ ರಾಜ, ಪ್ರಿಯ ಪ್ರಿಯ ಮಹಾರಾಜ. ಬೇಕೇ ಬೇಕು ಕಡಲೆ ಬೀಜ ತಿನ್ನುವಾಗ ಯಾವತ್ತು, ಬೇಕೇ ಬೇಕು ಕಡಲೆ ಬೀಜ ತಿನ್ನುವಾಗ ಯಾವತ್ತು. ರಾಜನಿಗುಂಟು ಗತ್ತು ಗಮ್ಮತ್ತು, ಬಡವರ ಬಾದಾಮಿ ಇವನ ಸತ್ತು. ರಾಜ ರಾಜ ನಮ್ಮ ರಾಜ, ಪ್ರಿಯ ಪ್ರಿಯ ಮಹಾರಾಜ. ರಾಜ ರಾಜ ಮಹಾರಾಜ, ಪ್ರಿಯ ಪ್ರಿಯ ಮಹಾರಾಜ. ಸುರ ಸುಂದರ ರಾಜನ ನೋಡಿ 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 ನೋಡಿ, ವಯ್ಯಾರ ನೋಟವ ನಿಂದು ನೋಡಿ 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 ನೋಡಿ. ಸುರ ಸುಂದರ ರಾಜನ ನೋಡಿ, ವಯ್ಯಾರ ನೋಟವ ನಿಂದು ನೋಡಿ. ದೌಲತೆ ಇಲ್ಲದ ಕಿಮ್ಮತ್ತು ನೋಡಿ, ದಯಾಮಯ ನಮ್ಮ ರಾಜನ ನೋಡಿ. ರಾಜ ರಾಜ ನಮ್ಮ ರಾಜ, ಪ್ರಿಯ ಪ್ರಿಯ ಮಹಾರಾಜ. ಹಯ್ಯ ರಾಜ ರಾಜ ಮಹಾರಾಜ, ಪ್ರಿಯ ಪ್ರಿಯ ಮಹಾರಾಜ. ಮಹಾಮಂತ್ರಿಗಳೇ, ಮಹಾಪ್ರಭುಗಳೇ, ಬಡವರ ಬಾದಾಮಿಯನ್ನ ತಿನ್ನುವುದು ಬಡವರ ಬಾದಾಮಿಯನ್ನು ತರಲವೇ? ಮಹಾಪ್ರಭುಗಳೇ, ಕಡಲೆ ಬೀಜವನ್ನು ಬಡವರ ಬಾದಾಮಿ ಎನ್ನುತ್ತಾರೆ. ಏಕೆಂದರೆ ಬಾದಾಮಿಯಲ್ಲಿ ಸಿಗುವ ಶಕ್ತಿ ಕಡಲೆ ಬೀಜ, ಬಡವರ ಬಾದಾಮಿ ಎನ್ನುತ್ತಾರೆ. ಮಹಾಮಂತ್ರಿಗಳೇ, ಈ ಬಡವರ ಬಾದಾಮಿ ಕಡಲೆಕಾಯಿ ಬೀಜ ತಿನ್ನುವುದರಿಂದ ನನ್ನನ್ನು ಬಡ ರಾಜ, ಬಡಕಲ ಸಿಂಹ ಎನ್ನುವುದಿಲ್ಲವೇ? ಖಂಡಿತ ಖಂಡಿತ ಇಲ್ಲ ಮಹಾಪ್ರಭು. ನೀವು ಕಡಲೆ ಬೀಜವನ್ನು ಸಹ ಚಿನ್ನದ ಬಟ್ಟಲಿನಲ್ಲಿ ತಿನ್ನುತ್ತಿರುವಿರಿ. ಬಡವರದನ್ನು ನೋಡಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರಜೆಗಳು ನಿಮ್ಮನ್ನು ಚಿನ್ನದ ರಾಜ, ಚಿನ್ನದ ರಾಜ ಎನ್ನುತ್ತಾರೆ. ಮಂತ್ರಿಗಳೇ, ನನ್ನ ಈ ಗಟ್ಟಿ ಮುಟ್ಟಾದ ದೇಹವನ್ನು ಪರೀಕ್ಷಿಸಲು ವೈದ್ಯರನ್ನು ಬರ ಹೇಳಿ. ಆಗಲಿ ಮಹಾಪ್ರಭು. ಯಾರಲ್ಲಿ? ಇಲ್ಲ ಇಲ್ಲಿ ಯಾರಲ್ಲಿ? ರಾಜವೈದ್ಯರನ್ನು ಬರ ಹೇಳಿ, ಅವುಗಳನ್ನ ಪರೀಕ್ಷಿಸಲಿ. ವೈದ್ಯ, ರಾಜ ವೈದ್ಯ, ರಾಜ ವೈದ್ಯ. ಬನ್ನಿ ಬನ್ನಿ ರಾಜ ವೈದ್ಯರೇ. ನನ್ನ ಗಟ್ಟಿ ಮುಟ್ಟಾದ ದೇಹವನ್ನ ಪರೀಕ್ಷಿಸಿ ಹೇಳಿ. ಆಗಲಿ ಪ್ರಭು. ದುರ್ವಾಸನೆ ದುರ್ವಾಸನೆ. ರಾಜರು ಹಲ್ಲುಜ್ಜಿ ಎಷ್ಟು ದಿವಸವಾಯಿತು ಏನೋ. ಕಣ್ತರಿಸಿ. ಕಣ್ಣಿನ ದೃಷ್ಟಿ ಚೆನ್ನಾಗಿಯೇ ಇದೆ, ಆದರೆ ದೇಹಕ್ಕೆ ಬೇಕಾದ ಖನಿಜಾಂಶಗಳು ಸೇರುತ್ತಿರಬೇಕು. ಸೇರುತ್ತಿದೆ ಸೇರುತ್ತಿದೆ. ಕಬ್ಬಿಣದ ಡಬ್ಬದಲ್ಲಿ ಕಡುಬು ತಿನ್ನುತ್ತೇನೆ, ತಾಮ್ರದ ಡಬ್ಬದಲ್ಲಿ ತುಪ್ಪ ಕುಡಿಯುತ್ತೇನೆ, ಇನ್ನು ಚಿನ್ನದ ಬಟ್ಟಲಿನಲ್ಲಿ ಚಕ್ಕುಲಿ ತಿನ್ನುತ್ತೇನೆ. ಸಾಕು ಪ್ರಭು ಸಾಕು. ಭೂಮಿಯಲ್ಲಿರುವ ಖನಿಜಾಂಶವೆಲ್ಲ ನಿಮ್ಮ ಹೊಟ್ಟೆಯಲ್ಲಿಯೇ ಇದೆ. ಹೌದು. ಇನ್ನು ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಸೇರುತ್ತಿರಬೇಕು. ಖಂಡಿತ ಸೇರುತ್ತಿದೆ ರಾಜವೈದ್ಯರೇ. ನಮ್ಮ ಮಹಾಪ್ರಭುಗಳು ತರಕಾರಿ ಮೇಲೆ ಬದುಕ್ತಾರೆ.
ಊರೆಲ್ಲ ಮೈ ಕಟ್ಕೊಂಡು ಹಣ್ಣಿನ ರಸದಲ್ಲೇ ಈಜಾಡ್ತಾರೆ. ಭಲೆ ಭಲೆ ಭಲೆ. ಅಲ್ಲಿ ಅಲ್ಲಿ ಪೌಷ್ಟಿಕಾಂಶಗಳು ಚೆನ್ನಾಗಿಯೇ ಸೇರಿದೆ. ಆಹಾ. ಆದರೆ ಹಾ. ಆದರೆ ಹಾ, ಹಾ. ನೀವು ಒಂದೇ ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕಷ್ಟೇ. ಅದು ಯಾವ ವಿಷಯ ವೈದ್ಯರೇ? ನಿಮ್ಮ ದೇಹದಿಂದ ಹಾ. ನಿಮ್ಮ ದೇಹದಿಂದ ನನ್ನ ದೇಹದಿಂದ ಒಂದೇ ಒಂದು ಬಿಂದುವಿನಷ್ಟು ಹಾ. ರಕ್ತ ಹೊರ ಹೋಗಬಾರದು. ಆಯ್ತು ಆಯ್ತು ರಾಜ ವೈದ್ಯರೇ, ನಾನು ನನ್ನ ದೇಹದಿಂದ ಒಂದು ಬಿಂದುವಿನಷ್ಟು ರಕ್ತವೂ ಹೊರ ಹೋಗದಂತೆ ನೋಡಿಕೊಳ್ಳುತ್ತೇನೆ. ನಾನು ಕುದುರೆಯನ್ನೇ ಹತ್ತೋದಿಲ್ಲ, ಆನೆ ಏರೋದಿಲ್ಲ, ಯುದ್ಧ ಮಾಡೋದೇ ಇಲ್ಲ, ಕತ್ತಿಯಂತೂ ಹಿಡಿಯೋದೇ ಇಲ್ಲ. ಚೌರ ಮಾಡಿಸಿಕೊಳ್ಳುವಾಗ ನಾನು ಇನ್ನು ಮುಂದೆ ಕ್ಷೌರವನ್ನೇ ಮಾಡಿಸಿಕೊಳ್ಳುವುದಿಲ್ಲ. ಮಹಾಪ್ರಭು, ಹಾ. ನೀವು ಹಾಗೆ ಮಾಡಿದರೆ ರಾಜ್ಯವನ್ನು ನೋಡಿಕೊಳ್ಳುವುದು ಯಾರು? ನಿಮಗೆ ಗಂಡು ಮಕ್ಕಳಿಲ್ಲವಲ್ಲ? ಮಂತ್ರಿಗಳೇ, ಗಂಡು ಮಕ್ಕಳಿಲ್ಲದಿದ್ದರೆ ಏನದು? ಇಷ್ಟು ಜನ ಹೆಣ್ಣು ಮಕ್ಕಳಿಲ್ಲವೇ? ಅವರಲ್ಲಿ ಯಾರ ನನ್ನ ರಾಜಕುಮಾರಿಯನ್ನ ಒಬ್ಬ ವರನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಆದರೆ ಮಹಾಪ್ರಭು, ಹಾ? ನಿಮ್ಮ ಮಗಳು ಹಾ? ಬಂಗಾರದ ರಾಜಕುಮಾರಿ ಹಾ? ತನಗೆ ಮದುವೆ ವಯಸ್ಸಾಗಿರುವುದನ್ನೇ ಮರೆತು ಹಾ. ಸಖಿಯರ ಜೊತೆ ಆಟವಾಡಿಕೊಂಡಿದ್ದಾಳಲ್ಲ ಮಹಾಪ್ರಭು. ನಿಜ 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 ಮಹಾಮಂತ್ರಿಗಳೇ, ಅದು ಹಿಂದೆ ಕೊನೆಯಾಗಬೇಕು. ನಮ್ಮ ರಾಜಕುಮಾರಿ ಎಲ್ಲೇ ಇದ್ದರು, ರಾಜಭಟರೇ ಬೇಗ ನನ್ನ ರಾಜಕುಮಾರ ಅಂತಃಪುರ ಬರುವಂತೆ ಏರ್ಪಾಡು ಮಾಡಿ. ಆ, ಸಖಿಯರೇ, ಗಾಳಿ ಗಾಳಿ, ನಾನು ಸ್ವಲ್ಪ ವಿಶ್ರಾಂತಿಗೆ ಹೋಗಿ ಬರುತ್ತೇನೆ. ಸಖಿಯರೇ, ಗಾಳಿ ಗಾಳಿ, ಬನ್ನಿ ಬನ್ನಿ ಬನ್ನಿ. ಕಂಠ ಮಧುರವೋ 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 ಯಾರ ಕಂಠ ಮಧುರವೋ ಅಂದಿಗೂ ಇಂದಿಗೂ ಎಂದಿಗೂ ಹೇಳಬಲ್ಲಿರ ನೀವು ಹೇಳಬಲ್ಲಿರ ಹೇಳಬಲ್ಲಿರ ನೀವು ಹೇಳಬಲ್ಲಿರ ಮಧುರವೋ ಮಧುರವೋ ಯಾರ ಕಂಠ ಮಧುರವೋ 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 ಯಾರ ಕಂಠ ಮಧುರವೋ ಅಂದಿಗೂ ಇಂದಿಗೂ ಎಂದಿಗೂ ಹೇಳಬಲ್ಲಿರ ನೀವು ಹೇಳಬಲ್ಲಿರ ಹೇಳಬಲ್ಲಿರ ನೀವು ಹೇಳಬಲ್ಲಿರ ಅಂದಿಗೆ ಮಧುರವೋ ಅವರ ಕಂಠವೋ ಇಂದಿಗೆ ಮಧುರವೋ ಇವರ ಕಂಠವೋ ಅಂದಿಗೆ ಮಧುರವೋ ಅವರ ಕಂಠವೋ ಇಂದಿಗೆ ಮಧುರವೋ ಇವರ ಕಂಠವೋ ಅಂದಿಗೂ ಇಂದಿಗೂ ಮುಂದೆ ಎಂದೆಂದಿಗೂ ಅಂದಿಗೂ ಇಂದಿಗೂ ಮುಂದೆ ಎಂದೆಂದಿಗೂ ಎಂದೆಂದು ಮಧುರವೋ ಕೋಗಿಲೆ ಕಂಠವು ಎಂದೆಂದು ಮಧುರವೋ ಕೋಗಿಲೆ ಕಂಠವು ಕೋಗಿಲೆ ಕಂಠವೋ ಕೋಗಿಲೆ ಕಂಠವೋ ಕೋಗಿಲೆ ಕಂಠವೋ ಕೋಗಿಲೆ ಕಂಠವೋ. ಮನ್ನಿಸಬೇಕು ರಾಜಕುಮಾರಿ, ನೀವು ಈ ಕೂಡಲೇ ಮಹಾರಾಜರ ಬಳಿ ಹೋಗಬೇಕಂತೆ. ಅವರು ನಿಮ್ಮೊಡನೆ ತುರ್ತಾಗಿ ಮಾತನಾಡಬೇಕಂತೆ. ಆಯಿತು, ನಾನು ಈಗಲೇ ಬರುತ್ತೇನೆ ಎಂದು ಮಹಾರಾಜರಿಗೆ ತಿಳಿಸು. ಆಗಲೇ ರಾಜಕುಮಾರಿ. ಸಖಿಯರೇ, ನೀವೆಂದು ತೆರಳಿರಿ, ನಾನು ಅಪ್ಪಾಜಿ ಬಳಿ ಹೋಗುತ್ತೇನೆ. ಅನ್ಯಾಯವಾಯಿತು, ಅನ್ಯಾಯವಾಯಿತು ರಾಜಕುಮಾರಿ. ರಾಜಕುಮಾರಿ, ಇಲ್ಲಿಯವರೆಗೆ ನೀವು ಕೋಗಿಲೆಗಿಂತ ಶ್ರೇಷ್ಠ ಕುಹು ಕುಹು ಎಂದು ಹಾಡುತ್ತಿದ್ದೀರಿ ಅಲ್ಲವೇ? ರಾಜಕುಮಾರಿ, ನೀವು ನವಿಲಿಗಿಂತ ಶ್ರೇಷ್ಠ ಎಂದು ಹೇಳ್ತಿದ್ದೀರಿ ಅಲ್ವೇ ರಾಜಕುಮಾರಿ? ರಾಜಕುಮಾರಿ, ನೀವು ಮೆಚ್ಚಿಗಿಂತ ಶ್ರೇಷ್ಠ ಎಂದು ಹೇಳುತ್ತಿದ್ದೀರಲ್ಲವೇ? ರಾಜಕುಮಾರಿ, ನೀವು ಇನ್ಯಾವ್ಯಾವುದರಲ್ಲಿ ಶ್ರೇಷ್ಠ ಎಂದು ತಿಳಿಯುವುದಕ್ಕಿಂತ ಮುಂಚೆ ಹೋಗುತ್ತೀನಿ ಎನ್ನುತ್ತಿರುವಿರಲ್ಲ. ನಿಜ ಸಖಿಯರೇ, ನಿಜ. ಇನ್ನು ನನ್ನಲ್ಲಿರುವ ಎಷ್ಟೊಂದು ಶ್ರೇಷ್ಠ ಗುಣಗಳನ್ನು ಹೇಳಬೇಕಿತ್ತು. ಆಯಿತು, ಅಪ್ಪಾಜಿಯ ಬಳಿ ಮಾತನಾಡಿಕೊಂಡು ಬಂದು ನಂತರ ಹೇಳುತ್ತೇನೆ. ಹಾಗೆ ಮಾಡಿ ರಾಜಕುಮಾರಿ, ಶೀಘ್ರವೇ ಮರಳಿ ಬನ್ನಿ ರಾಜಕುಮಾರಿ. ನಿಮ್ಮ ಸೌಂದರ್ಯವನ್ನು ವರ್ಣಿಸಲು ಬೇಗ ಬನ್ನಿ ರಾಜಕುಮಾರಿ. ಆಯಿತು ಸಖಿಯರೇ, ಆಯಿತು. ಬಂಗಾರದ ರಾಜಕುಮಾರಿಗೆ ಜಯವಾಗಲಿ, ಬಂಗಾರದ ರಾಜಕುಮಾರಿಗೆ ಜಯವಾಗಲಿ, ಬಂಗಾರದ ರಾಜಕುಮಾರಿಗೆ ಜಯವಾಗಲಿ, ಬಂಗಾರದ ರಾಜಕುಮಾರಿಗೆ ಜಯವಾಗಲಿ. ಅಪ್ಪಾಜಿ, ಅಪ್ಪಾಜಿ, ನೀವು ನನಗೆ ಎಂತಹ ಅನ್ಯಾಯ ಮಾಡಿದ್ದೀರಿ.
ನಾನು ನಿನಗೆ ಅನ್ಯಾಯ ಮಾಡಿದ್ದೇನೆ? ಏನನ್ನು ಮಾಡಿದ ಮಗಳೇ? ನಾನು ನಿನ್ನನ್ನ ಇಲ್ಲಿಗೆ ಬರ ಹೇಳಿದೆ ಅಷ್ಟೇ. ಅದೇ ಅದೇ ಅನ್ಯಾಯ. ನಾನು ನನ್ನ ಸಖಿಯರೊಡನೆ ಎಂತಹ ಮುಖ್ಯವಾದ ವಿಷಯ ಮಾತನಾಡುತ್ತಿದ್ದೆ ಗೊತ್ತೇ? ಎಂತ ವಿಷಯ ಮಾತನಾಡುತ್ತಿದ್ದೆ ಮಗಳೇ? ಮಂತ್ರಿಗಳೇ, ನನ್ನ ಮಗಳು ಬಂಗಾರದ ರಾಜಕುಮಾರಿ ಯಾವ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದಳು ಎಂಬುದನ್ನು ಹೇಳಬಲ್ಲೆಯಾ? ಮಹಾಪ್ರಭುಗಳೇ, ಆ. ನಿಮ್ಮ ಬಂಗಾರದ ರಾಜಕುಮಾರಿ ನಮ್ಮ ಬಂಗಾರದ ರಾಜಕುಮಾರಿ ನಮ್ಮ ಪಶ್ಚಿಮದ ದಿಕ್ಕಿನಲ್ಲಿರುವ ಅಮೆರಿಕ ರಾಜ್ಯದ ಟ್ರಂಪ್ ರಾಜರು ರಫ್ತು ಸುಂಕ ಹೆಚ್ಚಿಸಿರುವ ಬಗ್ಗೆ ಚರ್ಚಿಸುತ್ತಿದ್ದರು ಎನಿಸುತ್ತಿದ್ದಾರೆ. ಹೌದಾ ಮಗಳೇ? ಅಪ್ಪಾಜಿ, ಅದು ಯಾವ ಚಿಲ್ಲರೆ ಸಮಸ್ಯೆ ಬಗ್ಗೆ ನಾನು ಚರ್ಚಿಸಲಿ? ಮತ್ತೆ? ಅಮೆರಿಕ ರಾಜ್ಯಕ್ಕೆ ನಮ್ಮ ರಾಜ್ಯದ ಜನರನ್ನು ವಸ್ತುವನ್ನು ಕಳಿಸದೇ ಇದ್ದರೆ ಆಯಿತು. ಮತ್ತಿನ್ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿರಬಹುದು ಮಂತ್ರಿಗಳೇ? ಮಹಾಪ್ರಭುಗಳೇ, ಆ. ನಿಮ್ಮ ಮಗಳು ಆ. ನಮ್ಮ ಉತ್ತರ ದಿಕ್ಕಿನ ರಾಜ್ಯದ ಆ. ಉಗ್ರೇಂದ್ರ ಆ. ರೋಷೇಂದ್ರ ಆ. ಇವೆರಡು ರಾಜ್ಯದ ನಡುವೆ ನಡೆಯುತ್ತಿರುವ ಆ. ಯುದ್ಧವನ್ನು ನಿಲ್ಲಿಸುವ ಬಗ್ಗೆ ಆ. ಚರ್ಚಿಸುತ್ತಿದ್ದರು ಎನಿಸುತ್ತಿದೆ. ಹೌದಾ ಮಗಳೇ? ಅಪ್ಪಾಜಿ, ಆ. ಅದು ಯಾವ ದೊಡ್ಡ ಸಮಸ್ಯೆ ಎಂದು ನಾನು ಚರ್ಚಿಸಲಿ? ಆ. ನಮ್ಮ ರಾಜ್ಯದ ಮಹಾಗುರು ಆ. ಮತ್ತು ಸಿಂಹೇಂದ್ರ ಸಾಧು ಆ. ಅವರಿಬ್ಬರು ಎದುರು ನಿಂತು ಆ. ಹುರ್ರ್ ಎಂದು ಗರ್ಜಿಸಿದರೆ ಸಾಕು, ಆ. ಅವರೇ ಸುಮ್ಮನಾಗುತ್ತಾರೆ. ಮತ್ತಿನ್ಯಾವುದ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿರಬಹುದು ಮಂತ್ರಿಗಳೇ? ಏನು ಮಾಡುತ್ತಿರಬಹುದು? ರಾಜಕುಮಾರಿ, ಆ. ನೀವೇ ಹೇಳಿ. ನೀನು ಹೇಳು ರಾಜಕುಮಾರಿ. ಅಪ್ಪಾಜಿ, ಆ. ನಾನು ಕೋಗಿಲಿಗಿಂತ ಹಾಡುವುದರಲ್ಲಿ ಶ್ರೇಷ್ಠ ಎಂದು. ಓ ಕೂ ಕೂ ಎಂದು. ಅಪ್ಪಾಜಿ, ಆ. ನಾನು ನವಿಲಿಗಿಂತ ನಾಟ್ಯದಲ್ಲಿ ಶ್ರೇಷ್ಠ ಎಂದು. ಓ ತಕತೈ ತಕತೈ ಎಂದು. ಅಪ್ಪಾಜಿ, ಆ. ಇನ್ನು ನಾನು ಆ. ಎಷ್ಟೊಂದು ಗುಣಗಳ ಬಗ್ಗೆ ಮಾತನಾಡಬೇಕಿತ್ತು, ಆ. ಆದರೆ ಆ. ನೀವು ನನ್ನನ್ನು ಇಲ್ಲಿ ಕರೆ ತಂದಿದ್ದೀರಿ. ಇನ್ಯಾವ ಗುಣಗಳ ಬಗ್ಗೆ ನೀನು ಮಾತನಾಡಬೇಕಿತ್ತು? ಮಂತ್ರಿಗಳೇ, ಈಗ ನನಗೆ ಅರ್ಥವಾಯಿತು. ಹುಣಿಸಿ ಹಣ್ಣಿಗಿಂತ ಹೆಚ್ಚು ಹುಳಿ, ಉಪ್ಪಿಗಿಂತ ಹೆಚ್ಚು ಖಾರ, ಮೆಣಸಿನಕಾಯಿಗಿಂತ ಅತಿ ಹೆಚ್ಚು ಖಾರ ಎಂದಲ್ಲವೇ? ಅಪ್ಪಾಜಿ, ಆ. ನೀವು ನನ್ನನ್ನು ಉಪ್ಪು ಹುಳಿ ಖಾರಕ್ಕೆ ಹೋಲಿಕೆ ಮಾಡಬೇಡಿ. ಮಗಳೇ, ಉಪ್ಪು ಹುಳಿ ಖಾರ ಇಲ್ಲದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ ಮಗಳೇ. ರಾಜಕುಮಾರಿ, ಆ. ಬರೀ ಬೆಲ್ಲವನ್ನೇ ಊಟವೆಂದು ತಿನ್ನಲಾಗುತ್ತದೆ, ಆ. ಬರೀ ಜೇನನ್ನೇ ನೀರಿನಂತೆ ಕುಡಿಯಲಾಗುತ್ತದೆ. ಅಪ್ಪಾಜಿ, ಆ. ಇವನು ಆ. ಮಹಾವೃದ್ಧರು. ಆ. ಇವರ ಬುದ್ಧಿಗೆ ಏನು ಉಳಿಯುವುದಿಲ್ಲ. ಆ. ಇವನಿಗೆ ನಾನು ಆ. ಉಪ್ಪು ಕೊಟ್ಟರೆ ತಿನ್ನುತ್ತಾನೆಯೇ, ಹುಣಸೆಹಣ್ಣು ಕೊಟ್ಟರೆ ತಿನ್ನುತ್ತಾನೆಯೇ, ಅಥವಾ ಬೆಲ್ಲವನ್ನು ಕೊಟ್ಟರೆ ತಿನ್ನುತ್ತಾನೆಯೇ? ಆ. ಅದೇ ಆ. ನಿಮ್ಮ ಎಲ್ಲರಿಗೂ ಕೊಟ್ಟರೆ ಆ. ನೀವೆಲ್ಲರೂ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತೀರಾ. ನಿಜ ನಿಜ ಮಗಳೇ. ಈಗ ಮಂತ್ರಿಗಳೇ, ನಮ್ಮ ರಾಜ್ಯಕ್ಕೆ ನನ್ನ ಮಗಳನ್ನು ಎಲ್ಲ ರಾಜ್ಯದ ಯುವರಾಜನ ಬರುವಂತೆ ಏರ್ಪಾಡು ಮಾಡಿ. ಆಗಲಿ ಮಹಾಪ್ರಭು. ರಾಜಕುಮಾರಿ, ನೀನು ನಾನು ಸ್ವಯಂವರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದೇ? ಬೇಡ ಅಪ್ಪಾಜಿ, ಬೇಡ. ಆ? ನನಗೆ ಮದುವೆ ಆಗಲು ಇಷ್ಟ ಇಲ್ಲ. ಏನನ್ನು ಹೇಳುತ್ತೀರ ಮಗಳೇ? ಮಂತ್ರಿಗಳೇ, ಮಹಾರಾಜಕುಮಾರಿ, ಆ. ನೀವು ಹಾಗೆ ಹೇಳಬೇಡಿ. ಆ. ನೀವು ಮದುವೆ ಆಗದಿದ್ದರೆ, ಇವರು ತಮ್ಮ ಅಳಿಯಂದಿರಿಗೆ ರಾಜಭಾರವನ್ನು ವಹಿಸದಿದ್ದರೆ, ಇವರು ಯುದ್ಧ ಮಾಡಬೇಕಾಗುತ್ತದೆ, ಆ. ಕುದುರೆ ಏರಬೇಕಾಗುತ್ತದೆ, ಆನೆ ಏರಬೇಕಾಗುತ್ತದೆ, ಕತ್ತಿ ಹಿಡಿಯಬೇಕಾಗುತ್ತದೆ. ಆಗ ನನ್ನ ಪ್ರಾಣ ಹೋಗಲೇಬೇಕಾಗುತ್ತದೆ. ಅದೇನಾದರೂ ಸರಿ, ನಾನು ಮದುವೆ ಆಗುವುದಿಲ್ಲ. ರಾಜಕುಮಾರಿ, ನನ್ನ ಕೊನೆಯ ಮತ. ಹೌದು, ಇದೇ ನನ್ನ ಕೊನೆಯ ಮಾತು. ಮಂತ್ರಿಗಳೇ, ರಾಜಕುಮಾರಿ, ಅಪ್ಪಾಜಿ ಉಸಿರಾಡುತ್ತಿಲ್ಲ. ಅಪ್ಪಾಜಿ, ಅಪ್ಪಾಜಿ, ರಾಜವೈದ್ಯರೇ, ರಾಜವೈದ್ಯರೇ, ಮಂತ್ರಿಗಳೇ, ಬೇಗ ರಾಜವೈದ್ಯರನ್ನು ಬರಬೇಡಿ. ಪಟ್ಟಣೆ ರಾಜವೈದ್ಯರನ್ನು ಬರ ಹೇಳಿ. ನನ್ನ ಚಿಕಿತ್ಸೆಯಿಂದ ರಾಜಕುಮಾರನ್ನು ಉಳಿಸಲು ಸಾಧ್ಯವಿಲ್ಲ. ಆದರೆ ಒಂದೇ ಒಂದು ಉಪಾಯವಿದೆ. ಒಂದು ಸ್ವಲ್ಪ ಬನ್ನಿ ಈ ಕಡೆ. ನೀವು ರಾಜಕುಮಾರರ ಬಳಿ ಹೋಗಿ ನಾನು ಮದುವೆಯಾಗುತ್ತೇನೆ ಎಂದು 2 ಬಾರಿ ಹೇಳಿದರೆ ಅವರು ಉಸಿರಾಟ ಶುರು ಮಾಡಿದರು ಮಾಡಬಹುದು. ಆಯಿತು ರಾಜವೈದ್ಯರೇ, ನಾನು ಹಾಗೆಯೇ ಮಾಡುತ್ತೇನೆ. ಅಪ್ಪಾಜಿ, ನಾನು ಮದುವೆ ಆಗುತ್ತೇನೆ. ನಾನು ಮದುವೆ ಆಗುತ್ತೇನೆ. ನಾನು ಮದುವೆ ಆಗುತ್ತೇನೆ. ಇದು ನಿಜ ಮಗಳೇ? ಇಲ್ಲ ಅಪ್ಪಾಜಿ, ಇಲ್ಲ. ನನಗೆ ಮದುವೆ ಆಗಲು ಇಷ್ಟ ಇಲ್ಲ. ಹೇಳಿದಳು. ಮದುವೆ ಆಗುತ್ತಾರಂತೆ ಮಹಾಪ್ರಭು. ಮದುವೆ ಆಗುತ್ತಾರೆ. ಇದು ನಿನ್ನ ಕೊನೆಯ ಆಸೆವೇ? ಆಯ್ತು ಅಪ್ಪಾಜಿ,
ಮದುವೆ ಆಗುತ್ತೇನೆ. ಮಂತ್ರಿಗಳೇ, ಹಾಗಿದ್ದರೆ ಇಲ್ಲಿರುವ ನಮ್ಮ ರಾಜ್ಯದ ಯುವರಾಜರನ್ನು ಬರಮಾಡಿಕೊಳ್ಳಿ. ಆಗಲಿ. ಅವರು ಸ್ವಯಂವರದಲ್ಲಿ ಯಾರನ್ನು ಬರೆಸುತ್ತಾರೋ ಅವರಿಗೆ ನನ್ನ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡೋಣ. ಹಾಗೆ ಆಗಲಿ ಮಹಾಪ್ರಭು. ಸಿದ್ಧತೆ ಮಾಡಿಕೊಳ್ಳಿ. ಹಾಗೆ ಆಗಲಿ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಮಕ್ಕಿ ಕಮಕ್ಕಿ ರಾಜ್ಯದ ಬಂಗಾರದ ರಾಜಕುಮಾರರನ್ನು ಪರೀಕ್ಷಿಸಿ ಸ್ವಯಂವರದ ಮೂಲಕ ವರಿಸುತ್ತಾರಂತೆ. ಆದ್ದರಿಂದ ಅಕ್ಕಪಕ್ಕ ರಾಜ್ಯದ ಯುವರಾಜರುಗಳು ಮಕ್ಕಿ ಕಮಕ್ಕಿ ಮಹಾರಾಜರಿಗೆ ಬಂದಿರುವ ಕಾಯಿಲೆಯನ್ನು ವಾಸಿ ಮಾಡಿದವರಿಗೆ ಅರ್ಧ ರಾಜ್ಯ ಮತ್ತು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡ್ತಾರಂತೆ. ಕೇಳ್ರಪ್ಪ ಕೇಳ್ರಿ, ನಾನೇನು ಹೇಳಿಲ್ಲ, ನೀವ್ಯಾರು ಏನೂ ಕೇಳಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕೇಳ್ರಿ. ಮಕ್ಕಿ ಕಮಕ್ಕಿ ಮಹಾರಾಜರಿಗೆ ವಂದಿಸುತ್ತಾ ಇಲ್ಲಿ ಬಂದಿರುವ ಎಲ್ಲ ನನ್ನ ಯುವರಾಜ ಮಿತ್ರರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ನೂರಾರು ಯುವರಾಜರು ರಾಜಕುಮಾರಿಯ ಸ್ವಯಂವರಕ್ಕೆ ಬರಲು ಅಪೇಕ್ಷೆ ಪಟ್ಟರೂ ಸಹ 5 ಯುವರಾಜರಿಗೆ ಮಾತ್ರ ಅವಕಾಶ ಸಿಕ್ಕಿದೆ. ಅದರಂತೆ ಮಚ್ಚರ್ ರಾಜ್ಯದ ಆಮೇಶರವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಧನ್ಯವಾದಗಳು ಮಹಾಪ್ರಭು. ಗುಯ್ಗುಯ್ ರಾಜ್ಯದ ಸೊಳ್ಳೇಶ್ವರವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ವೈರಸ್ಪುರದ ಜೀಕೇಶ್ವರವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಚಿಕುನ್ ರಾಜ್ಯದ ಗುಜ್ಜೇಶ್ವರವರು ಬಂದಿದ್ದಾರೆ, ಅವರಿಗೆ ವಿಷಮಶೀತ ರಾಜ್ಯದ ಸುರೇಶರವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಮಂತ್ರಿಗಳೇ, ಎಲ್ಲ ರಾಜರು ಆಗಮಿಸಿದ್ದಾರೆಯೇ? ಬಂದಿದ್ದಾರೆ ಮಹಾಪ್ರಭುಗಳೇ. ಹಾಗಿದ್ದರೆ ಅವರ ಪ್ರತಾಪವನ್ನು ಪ್ರದರ್ಶಿಸಲಿ. ಆಗಲಿ ಮಹಾಪ್ರಭುಗಳೇ. ಈಗ ಮಚ್ಚರ್ ರಾಜ್ಯದ ಆಮೇಶರವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲಿ. ಚಕ್ರ ಎಂದರೆ ಚಕ್ರ, ನಾನು ಬಿಡುವ ಚಕ್ರ, ರೋಗ ತರುವ ಜಂತುಗಳ ಜೀವ ತೆಗೆಯೋ ಚಕ್ರ, ಜೀವ ತೆಗೆಯೋ ಚಕ್ರ. ಚಕ್ರ ಎಂದರೆ ಚಕ್ರ, ನಾನು ಬಿಡುವ ಚಕ್ರ, ರೋಗ ತರುವ ಜಂತುಗಳ ಜೀವ ತೆಗೆಯೋ ಚಕ್ರ, ಜೀವ ತೆಗೆಯೋ ಚಕ್ರ. ಕೆಂಡಾದಂತ ಬಾಯಿ ನನ್ನದು, ವಿಶ್ವದಂತ ಹೊಗೆಯೋ ನನ್ನದು. ಕೆಂಡಾದಂತ ಬಾಯಿ ನನ್ನದು, ವಿಷಾದಂತ ಹೊಗೆಯು ನನ್ನದು. ನಾನು ಬಿಡುವ ವಿಷದ ಹೊಗೆಗೆ ಜಂತುಗಳೆಲ್ಲ ನಾಶ, ಜಂತುಗಳೆಲ್ಲ ನಾಶ, ಸರ್ವನಾಶ. ಚಕ್ರ ಎಂದರೆ ಚಕ್ರ, ನಾನು ಬಿಡುವ ಚಕ್ರ, ರೋಗ ತರುವ ಜಂತುಗಳ ಜೀವ ತೆಗೆಯೋ ಚಕ್ರ, ಜೀವ ತೆಗೆಯೋ ಚಕ್ರ, ಜೀವ ಚಕ್ರ. ಈಗ ಮುಂದಿನ ಯುವರಾಜ ಸೊಳ್ಳೇಶ್ವರವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲಿ. ವೀರ ನಾನು, ಧೀರ ನಾನು, ನನ್ನ ಯಾರು ಗೆಲ್ಲೋರಿಲ್ಲ. ಸೊಳ್ಳೆಗಳನ್ನು ಹಿಡಿಯಬಲ್ಲೆ, ರೋಗಗಳನ್ನು ತಡೆಯಬಲ್ಲೆ, ನನ್ನ ಯಾರು ಬಲ್ಲೋರಿಲ್ಲ. ಸೊಳ್ಳೆಗಳ ವೈರಿ ನಾನೇ ಸೊಳ್ಳೆಶ, ಸೊಳ್ಳೆಗಳ ವೈರಿ ನಾನೇ ಸೊಳ್ಳೆಶ. ವೀರ ನಾನು, ಧೀರ ನಾನು, ನನ್ನ ಯಾರು ಗೆಲ್ಲೋರಿಲ್ಲ. ಸೊಳ್ಳೆಗಳನ್ನು ಹಿಡಿಯಬಲ್ಲೆ, ರೋಗಗಳನ್ನು ತಡೆಯಬಲ್ಲೆ, ನನ್ನ ಯಾರು ಬಲ್ಲೋರಿಲ್ಲ. ಸೊಳ್ಳೆಗಳ ವೈರಿ ನಾನೇ ಸೊಳ್ಳೆಶ, ಸೊಳ್ಳೆಗಳ ವೈರಿ ನಾನೇ ಸೊಳ್ಳೆಶ. ಈಗ ಮುಂದಿನ ಯುವರಾಜರಾದ ಚಿಕುನ್ ರಾಜ್ಯದ ಗುಂಡೇಶ್ವರವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲಿ. ಸೆಕೆ ಆಗುತ್ತಿದೆ, ಗಾಳಿ ಗಾಳಿ. ರೋಗಾಳು ರೋಗ ಹತ್ತಲು ಬರಲಿ, ರೋಗಾಳು ರೋಗ ಹತ್ತಲು
ಮುಂದಿನ ರಾಜರು? ಮುಂದಿನ ಯುವರಾಜರಾದ ಹಾ. ವೈರಸ್ಪುರದ ಜಿಕೇಶರವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲಿ. ಪ್ರದರ್ಶಿಸಲಿ. ಹೇ ಚಿತ್ತವಿಟ್ಟು ಕೇಳಿರಣ್ಣ ಸತ್ತ ಸುದ್ದಿ ಹೇಳೋದಿಲ್ಲ ಅಲ್ವೇನಪ್ಪ? ಹೇ ಚಿತ್ತವಿಟ್ಟು ಕೇಳಿರಣ್ಣ ಸತ್ತ ಸುದ್ದಿ ಹೇಳೋದಿಲ್ಲ, ಇದ್ದ ವಿಷಯ ತಿದ್ದಿ ಹೇಳುತ್ತೀವಿ ನಿಮಗ. ಜನಸಂಖ್ಯೆ ಬೆಳೆದಂಗೆಲ್ಲ ಭೂಮಿ ಏನೋ ಬೆಳೆಯೋದಿಲ್ಲ. ಬೆಳೆದೈತೇನಪ್ಪ? ಜನಸಂಖ್ಯೆ ಬೆಳೆದಂಗೆಲ್ಲ ಭೂಮಿ ಏನೋ ಬೆಳೆಯೋದಿಲ್ಲ, ಅದು ಇದ್ದಂಗೆ ಇರುತ್ತೈತಿ ಅಲ್ಲೇನಾ. ಗೀಯಗ 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 ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ರೋಗ ಕೀಟಾಣು ಬಗ್ಗೆ ಹೇಳಿ ಹೋಗಲಿಕ್ಕ. ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ರೋಗ ಕೀಟಾಣು ಬಗ್ಗೆ ಹೇಳಿ ಹೋಗಲಿಕ್ಕ. ಅರಗೀಯಗ ಗಾಗಿಯಗ ಗೀಯಗ ಯಾವ ಮೂಲೆಯಿಂದ ಆದ್ರೂ ಬರಲಿ ರೋಗದ ಕೀಟಾಣು ಅಲ್ವೇನಪ್ಪ? ಯಾವ ಮೂಲೆಯಿಂದಲಾದ್ರೂ ಬರಲಿ ರೋಗದ ಕೀಟಾಣು, ಆತ ಬಂದಾಗ ಓಡಿಸುವೆನಾ. ಟಿಕೇಶ ಬಂದಾರೆ ಸೊಳ್ಳೆಗಳು ಮಂಗಮಾಯ, ಟಿಕೇಶ ಬಂದಾರೆ ಸೊಳ್ಳೆಗಳು ಮಂಗಮಾಯ. ಸ್ವಚ್ಛತೆ ಎಲ್ಲೆಡೆ ಎಲ್ಲ ಮಂತ್ರಿಗಳೇ, ಮುಂದಿನ ಯುವರಾಜರು? ಮುಂದಿನ ಯುವರಾಜರಾದ ವಿಷಮಶೀತ ರಾಜ್ಯದ ಜ್ವರೇಶರವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲಿ. ಜಗವೇ ಒಂದು ಕೀಟರಂಗ, ರೋಗ ಇರಲಿ ಅದರ ಸಂಗ. ಬಾರೋ ಬಾರೋ ಮಕ್ಕಿ ಮಕ್ಕಿ ರಾಜ, ಹಿಡಿಯೋ ನನ್ನ ಚುಚ್ಚುಮದ್ದು. ಕಾಯಿಲೆಗೆ ಅದುವೇ ಮಹಾಗುದ್ದು, ನನ್ನ ಮದ್ದಿಗೆಂದು ರೋಗ ಉಳಿಯೋದಿಲ್ಲ, ಯಾವ ಕೀಟಗಳು ಹತ್ತಿರ ಸುಳಿಯೋದಿಲ್ಲ. ಕೊಡುವೆ ಅದಕ್ಕೆ ಮದ್ದು, ಮುಂದೆ ಮುಂದೆ ನುಗ್ಗಿ ನುಗ್ಗಿ ಬಂದು. ಮಹಾಮಂತ್ರಿ ಮಂತ್ರಿಗಳೇ, ಮಹಾಪ್ರಭುಗಳೇ, ಎಲ್ಲ ರಾಜರು ಬಹಳ ಅರ್ಥಪೂರ್ಣವಾಗಿ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿದ್ದಾರೆ. ಹೌದು ಮಹಾಪ್ರಭು. ಮಂತ್ರಿಗಳೇ, ಇವರೆಲ್ಲರೂ ಕೂಡ ನನ್ನ ಅಂತಃಪುರದಲ್ಲಿ ಇರಲಿ. ನನ್ನ ಮಗಳು ರಾಜಕುಮಾರಿ ಇವರ ಪರಾಕ್ರಮವನ್ನು ನೋಡಿ ಬಹಳ ಸಂತೋಷಪಟ್ಟಿದ್ದಾಳೆ. ಇವರಲ್ಲಿ ಯಾರನ್ನು ಇಷ್ಟಪಡುತ್ತಾಳೆ ಎಂಬುದನ್ನು ನನ್ನೊಡನೆ ಚರ್ಚಿಸಿ ಆಮೇಲೆ ಇವರನ್ನು ಬರಮಾಡಿಕೊಳ್ಳುತ್ತೇವೆ. ಆಗಲಿ ಮಹಾಪ್ರಭು. ಯುವರಾಣಿ, ನೀನು ನನ್ನನ್ನು ವಹಿಸಲು ನಿಶ್ಚಯಿಸಬೇಕು. ಇಲ್ಲವಾದರೆ ಈ ಜನ್ಮದಲ್ಲಿ ನಾನು ಇಲ್ಲಿ ಕುಂತಿರೋ ಯಾವ ಹೆಣ್ಣನ್ನು ಮದುವೆ ಆಗುವುದಿಲ್ಲ. ಇದು ನನ್ನ ಭೀಷ್ಮ ಪ್ರತಿಜ್ಞೆ. ಮುಂದಕ್ಕೆ ಬರುವ ಮಹಾರಾಣಿ, ನಿನ್ನನ್ನು ನೋಡಿದ ಮೇಲೆ ಮತ್ತಲ್ಲಿರುವ ಯಾವ ಹೆಣ್ಣನ್ನು ಮದುವೆಯಾಗಬೇಕೆಂದು ಅನಿಸುವುದಿಲ್ಲ. ಆದ್ದರಿಂದ ನೀನೇ ನನ್ನನ್ನು ವರಿಸಬೇಕು. ಇದು ಕೀಚಕನ ಸಾಕ್ಷಿ. ರಾಜ್ಕುಮಾರಿ, ನಾನು ಆಸೆ ಪಟ್ಟರೆ ಸಾವಿರಾರು ರಾಜ್ಕುಮಾರಿಯನ್ನು ನನ್ನ ಬಲದಿಂದ ವರಿಸಬಲ್ಲೆ. ಆದರೆ ನಿನ್ನನ್ನು ನೋಡಿದ ಮೇಲೆ ನಿನ್ನನ್ನು ಬಿಟ್ಟು ಯಾರನ್ನೂ ವರಿಸಬಾರದು ಎಂದು ತೀರ್ಮಾನಿಸಿದ್ದೇನೆ. ಯಾರನ್ನು ವರಿಸುವುದಿಲ್ವೇ? ಇಲ್ಲ, ಇದು ನನ್ನ ನರಕಾಸುರನ ಪ್ರತಿಜ್ಞೆ. ರಾಜಕುಮಾರಿ, ನಾನು ಮನಸ್ಸು ಮಾಡಿದ್ದರೆ ನನ್ನ ಮಾಯಾಶಕ್ತಿಯಿಂದ ಯಾವ ಹೆಣ್ಣನ್ನು ಬೇಕಾದರೂ ವಂಚಿಸಿ ನನ್ನ ಅರಮನೆಯ ತೋಟದಲ್ಲಿರಿಸಿ ನನ್ನನ್ನು ವರಿಸು ಎಂದು ಕೇಳಬಲ್ಲೆ. ಆದರೆ ನಾನು ಹಾಗೆ ಮಾಡದೆ ನನ್ನ ನಿಜ ರೂಪದಿಂದ ನಿಮ್ಮನ್ನು ಕೇಳುತ್ತಿದ್ದೇನೆ. ನೀನಾಗಿಯೇ ನನ್ನನ್ನು ವರಿಸಬೇಕು. ಇದು ಆ ರಾವಣ ಪ್ರತಿಜ್ಞೆ. ರಾಜ್ಕುಮಾರಿ, ಈ ಜಗತ್ತಿನಲ್ಲಿ ಜ್ವರದಿಂದ ಪೀಡಿತರಾದವರು ಯಾರೂ ಇಲ್ಲ. ಈ ಮಹಾರಾಜ ಜ್ವರೇಶ ಗುಣಪಡಿಸುವಂತೆ ಯಾರಿಂದಲೂ ಗುಣಪಡಿಸಲು ಸಾಧ್ಯವೇ ಇಲ್ಲ. ನಿಮಗೆ ನನ್ನ ಮೇಲೆ ಪ್ರೇಮ ಜ್ವರ ಉಂಟಾಗಲೇಬೇಕು. ನೀವು ನನ್ನನ್ನು ವರಿಸಿ ಇದರಿಂದ ಮುಕ್ತರಾಗಲೇಬೇಕು. ಇದು ನನ್ನ ಪ್ರತಿಜ್ಞೆ. ಇದಕ್ಕೆ ಕೀಚಕನೇ ಸಾಕ್ಷಿ. ಮಗಳೇ, ನಿನ್ನ ಅಭಿಪ್ರಾಯವೇನು? ಈ ಐವರನ್ನು ನೀನು ವರಿಸಬೇಕಲ್ಲವೇ? ಅಪ್ಪಾಜಿ, ನಾನು ಈ ಐವರನ್ನು ವರಿಸುತ್ತೇನೆ. ನೀನು ಐವರನ್ನು ವರಿಸಿದರೆ ಹೇಗೆ ಮಗಳಿದು ಸಾಧ್ಯವೇ? ಅಪ್ಪಾಜಿ, ಅವರ ಪರಾಕ್ರಮ ಪ್ರತಿಜ್ಞೆ ಕೇಳಿದ ಮೇಲೆ ಯಾರನ್ನು ವರಿಸಿದರೂ ಕಷ್ಟ, ವರಿಸದೇ ಇದ್ದರೂ ಕಷ್ಟ ಎಂದು ಭಯವಾಗಿದೆ. ಏಕೆಂದರೆ ಒಬ್ಬ ಭೀಷ್ಮನ ಪ್ರತಿಜ್ಞೆ ಮಾಡಿದ. ಭೀಷ್ಮನ ಪರಾಕ್ರಮ ನಿಮಗೆ ಗೊತ್ತು. ಹೌದೌದು. ಇನ್ನೊಬ್ಬ ಕೀಚಕನ ಪ್ರತಿಜ್ಞೆ ಮಾಡಿದ. ಮತ್ತೊಬ್ಬ ನರಕಾಸುರನ
ಪ್ರತಿಜ್ಞೆ ಮಾಡಿದ. ಓಹೋ. ಮತ್ತೊಬ್ಬ ರಾವಣ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿದ. ಎಂದರೆ ಅವರೆಲ್ಲರಿಗೂ ನನ್ನನ್ನೇ ವರಿಸಬೇಕು ಎಂದು ಅನಿಸುತ್ತಿದೆ. ವರಿಸದಿದ್ದರೆ ನನಗೆ ಏನೂ ಬೇಕಾದರೂ ಆಗುತ್ತಿದೆ ಎಂದು ಅನಿಸುತ್ತಿದೆ. ಹಾಗಾದರೆ ಸಾಧ್ಯವೇ ಮಗಳೇ? ಸಾಧ್ಯವಿಲ್ಲವೆಂದರೆ ನನಗೂ ನನ್ನ ರಾಜ್ಯಕ್ಕೂ ಉಳಿಗಾಲವಿಲ್ಲ ಅಪ್ಪಾಜಿ, ಉಳಿಗಾಲವಿಲ್ಲ. ವರಿಸಿದರೆ ನಾನು ಈ 5 ವರಿಸುತ್ತೇನೆ, ಇಲ್ಲವಾದರೆ ನಾನು ಯಾರನ್ನು ವರಿಸುವುದಿಲ್ಲ. ಇದಕ್ಕೆ ಈ ಪಾಂಚಾಲಿಯ ಪ್ರಜ್ಞೆ. ಅಯ್ಯೋ ಅಯ್ಯೋ, ಹಾಗೆ ಮಾಡಬೇಡ ಮಗಳೇ. ಪಾಂಚಾಲಿಯ ಪ್ರತಿಜ್ಞೆ ಮಾಡಿದವರು ಏನಾಯಿತೆಂದು ನಿಮಗೆಲ್ಲ ಗೊತ್ತಿದೆ ಅಲ್ಲವೇ? ಆದ್ದರಿಂದ ಈ ಮಹಾರಾಜನು ನಿಮ್ಮ ಮುಂದೆ ಉಳಿಯುವುದಿಲ್ಲ. ಅಯ್ಯೋ ಮಂತ್ರಿ. ರಾಜಕುಮಾರಿ ಅಪ್ಪಾಜಿ ಉಸಿರಾಡುತ್ತಿಲ್ಲ, ಅಂದಿನಂತೆ ಇಂದು ಉಸಿರಾಡುತ್ತಿಲ್ಲ ಮಹಾರಾಜ. ರಾಜಕುಮಾರಿ ಅವರು ಮತ್ತೆ ಉಸಿರಾಡುತ್ತಿಲ್ಲ. ಈಗ ಒಂದು ಉಪಾಯ ಮಾಡಬಹುದು. ಏನು ಉಪಾಯ ಮಂತ್ರಿಗಳೇ? ಆ 5 ರಾಜರನ್ನು ಚಿಕಿತ್ಸೆ ಕೊಡುವಂತೆ ಮಾಡೋಣ. ಯಾರ ಚಿಕಿತ್ಸೆ ಫಲಗೊಳ್ಳುತ್ತೋ ಅವರಿಗೆ ನೀವು ವರಿಸಿ, ಮಿಕ್ಕವರು ತೆಪ್ಪಗೆ ತೆರಳುತ್ತಾರೆ. ಹಾಗೆ ಮಾಡಿ ಮಂತ್ರಿಗಳೇ. ಯುವರಾಜರೇ, ನೀವು ಮಹಾರಾಜರಿಗೆ ಚಿಕಿತ್ಸೆ ಕೊಡಿ. ನಿಮ್ಮಲ್ಲಿ ಯಾರ ಚಿಕಿತ್ಸೆ ಫಲಗೊಳ್ಳುತ್ತದೋ ರಾಜಕುಮಾರಿ ಅವರನ್ನೇ ವರಿಸುತ್ತಾರೆ. ಮಹಾರಾಜರನ್ನು ನಾನೇ ಎಚ್ಚರಗೊಳಿಸುವೆ. ಇಲ್ಲ, ಮಹಾರಾಜರನ್ನು ನಾನು ಎಚ್ಚರಿಸಿಕೊಳ್ಳುತ್ತೇನೆ. ಸಾಧ್ಯವಿಲ್ಲ. ಮಹಾರಾಜರು ಎಚ್ಚರವಾಗಿರುವಂತೆ ನಾನು ಮಾಡುತ್ತೇನೆ. ಮಹಾರಾಜರು ಕಣ್ಣು ಮುಚ್ಚಲೇಬಾರದು, ಆ ರೀತಿ ನಾನು ನೋಡಿಕೊಳ್ಳುತ್ತೇನೆ. ಸಾಧ್ಯ. ಮಹಾರಾಜರ ಉಸಿರಾಟ ನಿಲ್ಲಲೇಬಾರದು, ಹಾಗೆ ನಾನು ಮಾಡುತ್ತೇನೆ. ಇದು ರೋಗಾಣುಗಳ ಪರಿಣಾಮ. ಇದಕ್ಕೆ ನನ್ನ ಈ ಚಕ್ರವೇ ಮದ್ದು. ಇಲ್ಲ, ಇದು ಅನಾಫಲಿಸೊಳ್ಳೆ ಕಚ್ಚಿದ ಪರಿಣಾಮ. ಇದಕ್ಕೆ ನನ್ನ ಮದ್ದು. ಸಾಧ್ಯವಿಲ್ಲ, ಇದು ಗುಂಗಾಡುವಿನ ಪರಿಣಾಮ. ಅದು ನಾನು ಓಡಿಸುತ್ತೇನೆ. ಇದು ವೈರಸ್ ಪರಿಣಾಮ. ಇದನ್ನು ನಾನೊಬ್ಬ ಮಾತ್ರ ನಾಶ ಮಾಡಬಲ್ಲೆ. ಅಸಾಧ್ಯ. ಇದು ವಿಷಮಶೀತ ಜ್ವರ, ಅದನ್ನು ನಾನು ವಾಸಿ ಮಾಡುತ್ತೇನೆ. ಶಾಂತಿ, ನೀವೆಲ್ಲರೂ ಚಿಕಿತ್ಸೆ ಕೊಡಿ. ಮೊದಲು ನಮ್ಮ ಮಹಾಪ್ರಭುಗಳು ಉಳಿಯುವುದು ಮುಖ್ಯ. ಮಹಾಪ್ರಭುಗಳೇ, ತಾಮ್ರಗಡಬ್ಬ ಇಟ್ಟಾಳೆ ಪಾತ್ರೆ, ಬೆಳ್ಳಿಯ ಚೊಂಬು. ಆಬ್ರಗಡಾಬ್ರ ಮಕ್ಕಿ ರಾಜ್ಯದ ಮಹಾಪ್ರಭುವಿಗೂ ಆಬ್ರಗಡಾಬ್ರ. ಮಹಾಪ್ರಭು ಮಕ್ಕಿ ರಾಜ, ನಿಮ್ಮ ರಾಜಕುಮಾರಿಯನ್ನು ವರಿಸಲು ನನ್ನ ಮಾಯ ಶಕ್ತಿಯಿಂದ, ನನ್ನನ್ನು ವರಿಸಲು ನಾನು ಮಾಯಪಾಶದಿಂದ ಆರಿಸಿಕೊಂಡು ಹೋಗುತ್ತೇನೆ. ಆದ್ದರಿಂದ ನಿಮ್ಮ ರೋಗವನ್ನು ಒಂದೇ ಕ್ಷಣದಲ್ಲಿ ಮಾಯ ಮಾಡುತ್ತೇನೆ. ಆಬ್ರಕಡಾಬ್ರ ಆಬ್ರಕಡಾಬ್ರ ಗಿಚ್ಚಿ ಗಿಲಿ ಪರೀಕ್ಷಿಸಿ ನೋಡೋಣ. ಬ್ಯಾಟ್ರಿ ಖಾಲಿ ಆಯ್ತು. ಯಾರಾದರೂ ನಮ್ಮ ತಂದೆಯನ್ನು ಬದುಕಿಸಿ. ನೀವು ಯಾರಾದರೂ ನನ್ನ ತಂದೆಯನ್ನು ಬದುಕಿಸಿದರೆ ನಾನು ನಿಮ್ಮನ್ನೇ ವರಿಸುತ್ತೇನೆ. ಮಹಾರಾಜರು ನಾನು ಬದುಕಿಸುವೆ. ಲಿಂಗೇಶ್ವರವರೇ, ಸಾಧ್ಯವಿಲ್ಲ. ಮಹಾರಾಜರು ನನ್ನ ಮಿತ್ರರಿಂದಲೇ ಬದುಕುತ್ತಾರೆ. ಸಾಧ್ಯವಿಲ್ಲ, ನನ್ನ ಮದ್ದಿನಿಂದಲೇ ಎಚ್ಚರವಾಗುತ್ತಾರೆ. ಸಾಧ್ಯವಿಲ್ಲ, ನಾನು ಅವರನ್ನು ಚಿಕಿತ್ಸೆ ಮಾಡುತ್ತೇನೆ. ಇಲ್ಲ ನಾನು ಮಾಡ್ತೇನೆ. ಏನದು ಗಲಾಟೆ ಅಪ್ಪಾಜಿ, ಮಗಳೇ? ನೀವು ಕಾಯಿಲೆ ಬಿದ್ದೀರಿ. ನೀವು ಕಾಯಿಲೆ ಬಿದ್ದಾಗ ನಾನು ಈ 5 ಗಾಳಿ ಯಾರು ನಿಮ್ಮನ್ನು ಬದುಕಿಸುತ್ತಾರೋ ಅವರನ್ನೇ ನಾನು ವರಿಸುತ್ತೀನಿ ಎಂದೆ. ಈಗ ನೀವು ಎಚ್ಚರಗೊಂಡಿರಿ. ಈ 5 ನಾನು ಚಿಕಿತ್ಸೆ ನೀಡಿ ಬದುಕಿಸಿದೆ ಎಂದು ಹೇಳುತ್ತಿದ್ದಾರೆ. ಈಗ ನಾನು ಈ 5 ಮದುವೆಯಾಗಬೇಕೆ? ಇಲ್ಲ, ಇದು ಸಾಧ್ಯವಿಲ್ಲ ಮಗಳೇ. ಈ 5 ವರಿಸಲು ಸಾಧ್ಯವಿಲ್ಲ. ಮತ್ತೆ ಪ್ರಜ್ಞೆ ತಪ್ಪಿದ್ದಾರೆ. ಇವರ ಯಾರ ಚಿಕಿತ್ಸೆಯೂ ಫಲಕಾರಿಯಾಗಲಿಲ್ಲ. ನೀನೇ ಕಾರಣ. ಹೌದು, ಇವರ ಯಾರ ಚಿಕಿತ್ಸೆಯೂ ಫಲಕಾರಿಯಾಗಲಿಲ್ಲ. ಇವರೆಲ್ಲರ ಚಿಕಿತ್ಸೆಯು ತಾತ್ಕಾಲಿಕ.
ಇವರೆಲ್ಲರ ಚಿಕಿತ್ಸೆಯಿಂದ ಮಹಾರಾಜರು ಎಂದಿಗೂ ಎಚ್ಚರವಾಗುವುದಿಲ್ಲ. ರೋಗವು ಬಾರದೇ ಇರಬೇಕಾದರೆ ರೋಗವನ್ನು ಹರಡುವ ರೋಗಾಣುವಿನ ಮೂಲವನ್ನು ನಿರ್ಮೂಲನೆ ಮಾಡಬೇಕು. ಆ ಉಪಾಯ ಇವರಿಗೆಲ್ಲಿ ಗೊತ್ತು? ಅದನ್ನು ನಾನು ಮಾಡಬಲ್ಲೆ. ನೀವು ಏನಾದರೂ ಮಾಡಿದರೆ ನಾನು ನಿಮ್ಮನ್ನೇ ವರಿಸುತ್ತೇನೆ. ಸಾಮಾನ್ಯನೇ, ಬಾ ನಮ್ಮ ಮಹಾರಾಜರನ್ನು ಉಳಿಸು. ಚಿಕಿತ್ಸೆ ನೀಡು. ಮಗಳೇ, ಮಂತ್ರಿ, ಕಣ್ಣು ತಿರುಗುತ್ತಿದೆ, ತಲೆ ತಿರುಗುತ್ತಿದೆ. ಏನದು? ಏನು ನಡೀತಿದೆ ಇಲ್ಲಿ? ಅಪ್ಪಾಜಿ, ಈ ಶ್ರೀಸಾಮಾನ್ಯ ನಿಮ್ಮನ್ನು ಬದುಕಿಸಿದ. ಇವನೇ ನನ್ನನ್ನು ಬದುಕಿಸಿದ್ದು. ಮಗಳೇ ರಾಜಕುಮಾರಿ, ಇವನು ಹೇಗೆ ಬದುಕಿಸಿದ್ದಾನೆ ಎಂಬುದ ವಿಷಯವನ್ನು ಹೇಳಬಲ್ಲೆಯ? ಮಂತ್ರಿಗಳೇ, ಇವರು ಹೇಗೆ ಬದುಕಿಸಿದ ಎಂದು ಹೇಳಿ. ಎಲೆ ಶ್ರೀಸಾಮಾನ್ಯನೇ, ನೀನೇ ಹೇಳುವಂತವನಾಗು. ಮಹಾರಾಜರೇ, ರೋಗವು ರೋಗಾಣುವಿನ ಪರಿಣಾಮ. ರೋಗವು ಬಾರದೇ ಇರಬೇಕಾದರೆ ಅದನ್ನು ಹರಡುವ ರೋಗಾಣುವಿನ ಮೂಲವನ್ನು ನಿರ್ಮೂಲನೆ ಮಾಡಬೇಕು. ಆದರೆ ನಿಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲೋ ಕೊಳಚೆ ಹೆಚ್ಚು ಇರುವುದರಿಂದ ಸೊಳ್ಳೆಗಳು ಹುಟ್ಟುತ್ತಲೇ ಇರ್ತವೆ, ರೋಗಾಣು ಹರಡುತ್ತಲೇ ಇರ್ತವೆ, ನಿಮಗೆ ರೋಗ ಬರುತ್ತಲೇ ಇರುತ್ತವೆ. ಆದರೆ ನಾನು ಈಗ ಆ ಕೊಳಚೆಯನ್ನೆಲ್ಲ ಸ್ವಚ್ಛ ಮಾಡಿ ಬಂದಿದ್ದೇನೆ. ಇನ್ನೆಂದಿಗೂ ಸೊಳ್ಳೆಯೂ ಹುಟ್ಟುವುದಿಲ್ಲ, ರೋಗಾಣು ಹರಡುವುದಿಲ್ಲ, ನನಗೆ ರೋಗ ಬರೋದೇ ಇಲ್ಲ, ನಿಮಗೆ ರೋಗವೂ ಬರುವುದಿಲ್ಲ. ಬಲೆ 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 ಶ್ರೀಸಾಮನೆ, ನಾನು ನಿನ್ನನ್ನು ಮೆಚ್ಚಿದೆ. ಮಗಳೇ, ಈಗ ನೀನು ಏನನ್ನುತ್ತೀಯ? ಅಪ್ಪಾಜಿ, ಈ ಶ್ರೀಸಾಮಾನ್ಯನ ಬದುಕಿಸಿದ್ದರಿಂದ ನಾನು ಇವರನ್ನೇ ವರಿಸುತ್ತೇನೆ. ಸದ್ದು ನಿಲ್ಲಿಸಿ. ನೀವು ಯಾರು ನನ್ನ ಮದುವೆಯನ್ನು ತೀರ್ಮಾನ ಮಾಡಲಿಕ್ಕೆ? ನೀವು ಯಾರು ನಮ್ಮ ತಂದೆಯನ್ನು ಬದುಕಿಸಲಿಲ್ಲ. ಈ ಶ್ರೀಸಾಮಾನ್ಯ ನನ್ನ ತಂದೆಯನ್ನು ಬದುಕಿಸಿದ. ಆದ್ದರಿಂದ ನಾನು ಇವರನ್ನೇ ವರಿಸುತ್ತೇನೆ. ಮಗಳೇ, ಬಂಗಾರದಂತ ಮಾತನ್ನು ಆಡಿದೀಯ. ಬಂಗಾರದ ರಾಜಕುಮಾರಿ ಎಂದು ಹೆಸರಿಟ್ಟ ಮಾತ್ರಕ್ಕೆ ಬಂಗಾರ ಯಾವತ್ತು ತನ್ನ ಗುಣಗಳನ್ನು ಕಳೆದುಕೊಳ್ಳುವುದಿಲ್ಲ. ಅಂತಹ ವ್ಯಕ್ತಿತ್ವವುಳ್ಳ ನಿರ್ಧಾರವನ್ನು ತೆಗೆದುಕೊಂಡಿರುವ ನೀನೇ ನನ್ನ ಮಗಳು, ಬಂಗಾರದ ರಾಜಕುಮಾರಿ. ಬಂಗಾರದಂತ ವರನನ್ನು ಪಡೆದಿರುವ ನೀನೇ ಭಾಗ್ಯವಂತಿ. ಇವರೆಲ್ಲರ ಶುಭ ಹಾರೈಕೆ ನಿನ್ನ ಮೇಲಿರಲಿ. ನಿನಗೆ ಮಂಗಳವಾಗಲಿ, ಶುಭವಾಗಲಿ. ಎಲ್ಲರೂ ಜೋರಾದ ನೆನವರಿಸಿದಳು ನಮ್ಮ ರಾಜಕುಮಾರಿ. ಶ್ರೀಸಾಮಾನ್ಯನ ವರಿಸಿದಳು ನಮ್ಮ ರಾಜಕುಮಾರಿ. ಶುಭವಾಗಲಿ ಶುಭವಾಗಲಿ ನಮ್ಮ ರಾಜಕುಮಾರಿ, ಬಂಗಾರದ ರಾಜಕುಮಾರಿ ನಮ್ಮ ರಾಜಕುಮಾರಿ. ಕುಣಿದಾಡಿದವು ನಲಿದಾಡಿದವು ಸಿರಿತನ ಬಡತನವು, ಹಕ್ಕಿ ಪಕ್ಷಿಗಳು ಶುಭದಿ ಹಾಡಿದವು ಜಗಕ್ಕೆ ಕೋರಿದವು. ಒಲಿದು ಬಂದಿತು ಶ್ರೀಸಾಮಾನ್ಯಗೆ ಕಂಕಣ ಭಾಗ್ಯವು, ಬಡವರ ಪಾಲಿನ ಬಂಗಾರ. ಸತ್ಯವೇ ಸಾಕ್ಷಾತ್ಕಾರ, ಸತ್ಯವೇ ಸಾಕ್ಷಾತ್ಕಾರ, ಸತ್ಯವೇ ಸಾಕ್ಷಾತ್ಕಾರ. ಶ್ರೀಸಾಮಾನ್ಯನ ವರಿಸಿದಳು ನಮ್ಮ ರಾಜಕುಮಾರಿ. ಶ್ರೀಸಾಮಾನ್ಯನ ವರಿಸಿದಳು ನಮ್ಮ ರಾಜಕುಮಾರಿ. ಶುಭವಾಗಲಿ ಶುಭವಾಗಲಿ ನಮ್ಮ ರಾಜಕುಮಾರಿ, ಬಂಗಾರದ ರಾಜಕುಮಾರಿ, ಬಂಗಾರದ ರಾಜಕುಮಾರಿ, ಬಂಗಾರದ ರಾಜಕುಮಾರಿ. ಬಂಗಾರದ ರಾಜಕುಮಾರಿಗೆ ಶ್ರೀ